ಸಿಲ್ವರ್ ಲೈನ್. ಇವತ್ತು ಕಾಫಿ ಕಪ್ ಪ್ಲಸ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಇದೆ. ಇದು ನಿಮ್ಗೆ ಏನು ಒಂದು ಮೆಸೇಜ್ ಇದೆ ಅಂತ ಹೇಳಿ ನೋಡುವ. ಇದರಿಂದ ಇಲ್ಲಿ ಎರಡು ಪೈಲ್ ಇದೆ. ಈ ಸ್ಟೋನ್ ಮೂಲಕ ಚಾಯ್ಸ್ ಮಾಡಬಹುದು. ಪೈಲ್ ನಂಬರ್ 1 ಈ ಬ್ಲಾಕ್ ಟೂರ್ಮಲಿನ್, ಪೈಲ್ ನಂಬರ್ 2 ರೆಡ್ ಕಾರ್ನೇಲಿಯನ್, ರೆಡ್ ಅಗಟೆ ಇರ್ಬೋದು. ಸ್ಟೋನ್ ಇಂದ ಚಾಯ್ಸ್ ಮಾಡಿ ನಿಮ್ಗೆ ಏನು ಒಂದು ಸಂದೇಶ ಇದೆ ಅಂತ ಹೇಳಿ ನೋಡುವ. ಇದರಿಂದ ಇದು ಜನರಲ್ ರೀಡಿಂಗ್ ಇರ್ತದೆ, ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಕಾಫಿ ಕಪ್ ಪ್ಲಸ್ ಟ್ಯಾರೋಟ್ ರೀಡಿಂಗ್. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಕ್ಯಾರಿ ಬ್ಲಾಕ್ ಟೂರ್ಮಲಿನ್ ಚಾಯ್ಸ್ ಮಾಡಿದ್ದೀರಾ. ನಿಮ್ಗೆ ಏನು ಮೆಸೇಜ್ ಇದೆ ಅಂತ ಹೇಳಿ ನೋಡುವ. ಈ ಪೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ಅದು ಜನರಲ್ ರೀಡಿಂಗ್ ಎಸ್ ಗೈಡೆನ್ಸ್ ಆಗಿ ತಕೊಳ್ಳಿ. ಇಲ್ಲಿ ಇನ್ ಅಂಡ್ ಯಾಂಗ್ ಎನರ್ಜಿ ಇದೆ. ಡಿವೈನ್ ಮ್ಯಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್ ಎನರ್ಜಿ ಒಂಥರ, ಅಂದ್ರೆ 6+9. ಇನ್ನು ಕೆಲವರಿಗೆ ಇದೊಂಥರ ಒಂದು ಐ ಶೇಪ್ ಇದೆ. ಇಲ್ಲಿ ನಿಮ್ಮನ್ನ ಯಾರೋ ಒಂದು ಅಬ್ಸರ್ವ್ ಮಾಡ್ತಿದ್ದಾರೆ, ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಿರ್ಬೋದು. ಯೂನಿವರ್ಸ್ ಇರ್ಬೋದು ಅಥವಾ ನಿಮ್ಗೆ ಸಂಬಂಧಪಟ್ಟದವರು ಇರ್ಬೋದು. ಸೊ ಯಾವುದೋ ಒಂದು, ಅಥವಾ ನಿಮ್ದು ಥರ್ಡ್ ಐ ಚಕ್ರ ಓಪನ್ ಆಗ್ಬಹುದು. ಏನೋ ಒಂದು ಕಣ್ಣು ಬಂದಿದೆ, ಅಥವಾ ನಿಮ್ಮನ್ನ ಯಾರಾದ್ರೂ ಇಂಟರ್ನೆಟ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಸ್ಪೈ ಮಾಡ್ತಿರ್ಬೋದು. ಯಾರು ಅಂತ ಹೇಳಿ ನೋಡುವ. ಕರೆಕ್ಟ್. ಇಲ್ಲಿ ಕೆಲವರ ಥರ್ಡ್ ಐ ಆಕ್ಟಿವೇಶನ್ ಆಗಿದೆ. ಇನ್ನು ಕೆಲವರದ್ದು ನಿಮ್ದು ಮ್ಯಾಸ್ಕ್ಯುಲೈನ್ ಮತ್ತೆ ಫೆಮಿನೈನ್ ಎನರ್ಜಿ, ಅಂದ್ರೆ ನೀವು ಹಿಂದೆ ತುಂಬಾ ಲಾಜಿಕ್ ಇರ್ಬೋದು, ತುಂಬಾ ಇಮೋಷನಲ್ ಇರ್ಬೋದು. ಈಗ ಎರಡು ನಿಮ್ದು ಲೈಫ್ ಅಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ. ಲಾಜಿಕ್ ಪ್ಲಸ್ ಇಮೋಷನಲ್ ಇನ್ನೇನ್ ಎನರ್ಜಿ ಅಂತ ಹೇಳ್ತಾರೆ, 6 ಅಥವಾ 9 ಎನರ್ಜಿ. ಇನ್ ಕೆಲವರು ಡಿವೈನ್ ಫೆಮಿನೈನ್ ಅಥವಾ ಮ್ಯಾಸ್ಕ್ಯುಲೈನ್ ಇರ್ಬೋದು. ಇನ್ನು ಕೆಲವರು ಪಾರ್ಟ್ನರ್ಶಿಪ್ ಗೆ ನೋಡ್ತಿರ್ಬೋದು. ಸೊ ಕಪ್ಪಲ್ ಇದೆ, ಏನಿದೆ ಅಂತ ಹೇಳಿ ನೋಡುವ. ನಿಮ್ಗೆ ಕಪ್ಪಲ್ಲಿ ಇಲ್ಲಿ ಕೆಲವರಿಗೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಒಂದು ನಿಮ್ದು ಹೈಯರ್ ಸೆಲ್ಫ್ ಯಾರಿದ್ದಾರೆ, ಆನ್ಸೆಸ್ಟರ್ ಇರ್ಬೋದು. ಇವರು ನಿಮ್ಗೆ ಒಂದು ಗೈಡೆನ್ಸ್ ಮಾಡ್ತಿದ್ದಾರೆ, ಬೆಳಕು ತೋರಿಸ್ತಿದ್ದಾರೆ. ಅಂದ್ರೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ನೀವು ಹೇಗೆ ಮುಂದುವರಿಬೇಕು, ಹೇಗೆ ಸಾಗ್ಬೇಕು, ಅಥವಾ ನೀವು ಕೆಲವೊಮ್ಮೆ ನಿಮ್ಮ ಲೈಫಲ್ಲಿ ನೀವು ಎಡವಿ ಬೀಳ್ತಿರ್ಬೋದು. ಸೊ ಎಲ್ಲದಕ್ಕೂ ನಿಮ್ಗೆ ಇಲ್ಲಿ ಕೆಲವರಿಗೆ ನಿಮ್ದು ಹಿರಿಯ ಪೂರ್ವಜರ ಆಶೀರ್ವಾದ ಇದೆ. ಇಲ್ಲಿ ಒಂದು ಹ್ಯಾಂಡ್ ಶೇಕಿಂಗ್ ಮೂಮೆಂಟ್ ಇದೆ. ಒಂದು ಏನ್ ಹೇಳ್ತಾರೆ, ನಿಮ್ದು ಒಬ್ರು ವ್ಯಕ್ತಿ ಬಂದು ನಿಮ್ಮನ್ನು ಭೇಟಿ ಆಗ್ತಾರೆ. ಇವರು ತುಂಬಾ ದೂರದಿಂದ ಬರ್ತಿದ್ದಾರೆ, ಟ್ರಾವೆಲ್ ಮಾಡ್ಕೊಂಡಿರ್ಬೋದು. ತುಂಬಾ ದೂರದಿಂದ ಬಂದು ನಿಮ್ಮನ್ನು ಭೇಟಿ ಆಗ್ತಾರೆ. ಇವರು ನಿಮ್ಗೆ ಏನಾದ್ರೂ ಇಲ್ಲಿ ಪ್ರೀತಿ ಇರ್ಬೋದು. ಇಲ್ಲಿ ಅವ್ರು ಬಂದು ಕೆಲವರಿಗೆ ಪ್ರೀತಿ ವ್ಯಕ್ತಪಡಿಸಬಹುದು. ತುಂಬಾ ಪ್ರೀತಿಯಿಂದ ಬರ್ತಿದ್ದಾರೆ. ಈ ನಿಮ್ಮ ಪಾರ್ಟ್ನರ್ ಇರ್ಬೋದು ಕೆಲವರಿಗೆ. ಎಲ್ರಿಗೂ ಅಲ್ಲ.
ಇಲ್ಲಿ ಕೆಲವರಿಗೆ ಒಂದು ಇಂಡಿಸಿಷನ್ ಇದೆ, ಅಂದ್ರೆ ಯಾವ ಕಡೆ ಮೂವ್ ಆಗ್ಬೇಕು ಅಂತ ಹೇಳಿ. ನಿಮ್ಮ ಮುಂದೆ ಈಗ 2 ದಾರಿ ಇದೆ, ಯಾವ ಕಡೆ ಹೋಗ್ಬೇಕು ಚಾಯ್ಸ್ ಇರ್ಬೋದು. ಸೊ ನಿಮ್ದು ಏನು ಕನ್ಫ್ಯೂಷನ್ ಚಾಯ್ಸ್ ಇತ್ತು ಅದು ಕ್ಲಿಯರ್ ಆಗ್ತಾ ಇದೆ. ಇಷ್ಟ ತನಕ ತುಂಬಾನೇ ದಿವಸ ನೀವು ಕಾದಿರ್ಬೋದು, ಈಗ ನೀವು ನಿಮ್ದೊಂದು ದಾರಿ ನೀವು ಚಾಯ್ಸ್ ಮಾಡ್ತಿದ್ದೀರಿ, ಹೇಗೆ ಇರ್ಲಿ ನಾನು ಮುಂದೆ ಸಾಗ್ಬೇಕು ಅಂತ ಹೇಳಿ. ಇನ್ನು ಕೆಲವರಿಗೆ ಒಂದು ಇಬ್ರು ವ್ಯಕ್ತಿಗಳು ಬಂದು ನಿಮ್ಮನ್ನು ಭೇಟಿ ಆಗ್ತಾರೆ. ಸೊ ಇದು ಹೇಗಂತ ಹೇಳಿದ್ರೆ, ನೀವು ಎಲ್ಲಾದ್ರೂ ಒಂದು ಹೊರಟಿರ್ಬೋದು, ಇದು ಹೊರಗಡೆ ನೀವು ಇವರನ್ನು ಹೊರಗಡೆ ಮನೆಯಿಂದ ಹೊರಗಡೆ ಭೇಟಿ ಮಾಡುವವರಿದ್ದೀರಿ. ಇಲ್ಲಿ ಕೆಲವರದೊಂದು ಲೀಡರ್ಶಿಪ್ ರೋಲ್ ಸ್ಟಾರ್ಟ್ ಆಗ್ತಿದೆ, ಒಂದು ಲಯನ್ ಬಂದಿದೆ. ಸೊ ಇದಕ್ಕೆ ಮೇಲಿಂದ ಒಂದು ಏಂಜಲ್ಸ್ ಆಶೀರ್ವಾದನೂ ಇದೆ ಈ ಲೀಡರ್ಶಿಪ್ ರೋಲಿಗೆ. ಸೊ ಇಷ್ಟು ತನಕ ತುಂಬಾನೇ ಏಳು ಬೀಳು ನೋಡಿರ್ಬೋದು ನೀವು ಜೀವನದಲ್ಲಿ. ಸೊ ಈಗೊಂಥರ ನಿಮ್ಗೆ ಏನ್ ಹೇಳ್ತಾರೆ, ಒಂದು ಯೂನಿವರ್ಸ್ ನಿಮ್ಗೊಂದು ಓಪನ್ ಮಾಡ್ತಿದ್ದಾರೆ, ಒಂದು ದ್ವಾರ ಓಪನ್ ಮಾಡ್ತಿದ್ದಾರೆ. ಸೊ ಇದ್ರಲ್ಲಿ ನೀವು ಮುಂದೆ ಸಾಗ್ಬೇಕು ಅಂತ ಹೇಳಿ. ಸೊ ಇಷ್ಟು ತನಕ ನಿಮ್ಗೆ ಡೋರ್ ಓಪನ್ ಆಗದೇ ಇದ್ದಿರ್ಬೋದು. ತುಂಬಾನೇ ಕಷ್ಟಪಟ್ಟಿದ್ದೀರಿ ಲೈಫ್ ಅಲ್ಲಿ, ಒಂದೊಂದೇ ಮೆಟ್ಲು ಹತ್ಕೊಂಡು ಮೇಲೆ ಏರ್ತಾ ಇದ್ದೀರಿ. ತುಂಬಾನೇ ಇಲ್ಲಿ ನೀವು ಸ್ಪಿರಿಚುವಾಲಿಟಿಯಲ್ಲಿ ಇರ್ಬೋದು ಅಥವಾ ಸ್ಪಿರಿಚುವಲ್ ಜರ್ನಿ ಮಾಡಿರ್ಬೋದು. ಒಂದೊಂದು ಸ್ಟೆಪ್ ಹತ್ತ ಬಂದು ಈಗ ನಿಮ್ಗೆ ಆ ದಾರಿ ಕಾಣಿಸಿರ್ಬೋದು ಏನು ಅಂತ ಹೇಳಿ. ಈ ಡೋರ್ ಯಾವುದು ಅಂತ ಹೇಳಿ ನೋಡುವ, ಡಿವೈನ್ ಡೋರ್. ನಿಮ್ಗೆ ಪಾರ್ಟ್ನರ್ಶಿಪ್ ಅಲ್ಲಿ ಕನ್ಫ್ಯೂಷನ್ ಇದ್ದಿರ್ಬೋದು, ಅಥವಾ ನೀವು ತುಂಬಾ ಎಮೋಷನಲ್ ಅಪ್ಸೆಟ್ ಆಗಿರ್ಬೋದು, ಯಾವ ಕಡೆ ಹೋಗ್ಬೇಕಂದ್ರೆ ನಿಮ್ಗೆ ಗೊತ್ತಾಗದೆ ಇದ್ದಿರ್ಬೋದು. ಸೊ ಇದೊಂದು ಡೋರ್ ನಿಮ್ಗೆ ಡಿವೈನ್ ತೆಗಿತಿದ್ದಾರೆ. ಕೆಲವರು ತುಂಬಾ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ ಕೆಲವರಿಗೊಂದು ನೀವು ಇಂಡಿಪೆಂಡೆಂಟ್ ಆಗಿ ನಿಮ್ಮ ಕ್ರಿಯೇಟಿವಿಟಿಯನ್ನು ವರ್ಕ್ ಮಾಡೋರಿದ್ದೀರಿ. ಸೊ ಇದೊಂಥರ ಡೋರು. ಸೊ ನಿಮ್ಗೆ ಇದರಿಂದ ಫೈನಾನ್ಸ್ ಸಹ ಬರ್ಬೋದು. ನೀವೆಲ್ಲ ಜನಗಳನ್ನು ಸೇರಿಸ್ಕೊಂಡು ಏನಾದ್ರೂ ನಿಮ್ಮ ಕ್ರಿಯೇಟಿವಿಟಿ ಅಥವಾ ನಿಮ್ದು ಏನು ಪ್ರಾಜೆಕ್ಟ್ ಇದೆಯಾ ಅದನ್ನು ನೀವು ಮಾಡ್ಬೋದು. ಇನ್ನು ಕೆಲವರಿಗೆ ನಿಮ್ಗೊಂದು ಇಲ್ಲಿ ದಾರಿ ಕಾಣಿಸ್ತಿದೆ, ಒಂದು ಕಂಟಿನ್ಯೂಸ್ ಆಗಿ ನೀವು ಮುಂದೆ ಫ್ಲೋ ಆಗೋರಿದ್ದೀರಿ ದಾರಿಯಲ್ಲಿ. ಮುಂದೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಸಾಗೋರಿದ್ದೀರಿ. ಈ ದಾರಿ ತುಂಬಾನೇ ಉದ್ದ ಲಾಂಗ್ ಇರ್ಬೋದು ನಿಮ್ಗೆ ಈ ದಾರಿ. ಇಷ್ಟು ತನಕ ನಿಮ್ಗೆ ಆ ದಾರಿ ಕಾಣಿಸದೇ ಇದ್ದಿರ್ಬೋದು. ಸೊ ಎಲ್ಲ ನಿಮ್ದು ಒಂದು ಕಷ್ಟಗಳು ಕಳೆದು ಅಥವಾ ಒಂದು ಕರ್ಮ ಬಂಧನಗಳು ಕಳೆದು ನಿಮ್ಗೆ ಮುಂದೆ ಸಾಗ್ಲಿಕ್ಕೆ ಒಂದು ದಾರಿ ಕಾಣಿಸ್ತಾ ಇದೆ. ಕೆಲವರೊಂದು ನೀವು ಡಾರ್ಕ್ ಎನರ್ಜಿ ಅಥವಾ ಒಂದು ಹೇಳ್ತಾರೆ ವಿಲ ಇರ್ಬೋದು, ಅಥವಾ ಒಂದು ಎಡಿಕ್ಷನ್ ಅಲ್ಲಿ ಇದ್ದಿರ್ಬೋದು. ಸೊ ಆ ಎಡಿಕ್ಷನ್ ಇಂದ ನೀವು ಹೊರಗೆ ಬರ್ಬೇಕಾಗ್ತದೆ. ಎಡಿಕ್ಷನ್ ಇದು ಹಣದ ಬಗ್ಗೆ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು. ನಿಮ್ಗೆ ತುಂಬಾ ಭಯ ಇಲ್ಲಿ, ಎಲ್ಲಿ ನಾನು ಕಳ್ಕೋತೇನೆ ಅನ್ನೋದು ಹೇಳಿ ಆ ಭಯದಿಂದ ನೀವು ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಅಥವಾ ಕನ್ಫ್ಯೂಷನ್ ಇದೆ, ಯಾವ್ದೋ ಒಂದು ಭ್ರಮೆಯಲ್ಲಿ ಇರ್ಬೋದು. ಸೊ ಆ ಭ್ರಮೆ ಅಥವಾ ನೆಗೆಟಿವ್ ಎನರ್ಜಿ ನಿಮ್ಮನ್ನ ಇಲ್ಲಿ ಕಾಡ್ತಾ ಇದ್ದಿರ್ಬೋದು. ಇಲ್ಲೊಂದು ಬಾಂಡ್ ಕ್ರಿಯೇಷನ್ ಆಗ್ತಾ ಇದೆ. ಇಲ್ಲಿ ಬಾಂಡ್ ಕ್ರಿಯೇಷನ್ ಗೆ ನಿಮ್ಗೆ ಇಲ್ಲಿ ಬೆಂಗಳೂರು ಇರ್ಬೋದು, ಇವುಗಳು ಬಂದು ಬ್ಲೆಸ್ಸಿಂಗ್ಸ್ ಇಡ್ತಾ ಇದೆ.
ಒಂದು ಫ್ಯಾಮಿಲಿ ಕ್ರಿಯೇಷನ್ ಇದ್ದಿರ್ಬೋದು. ಸೊ ತುಂಬಾ ಒಂದು ಸ್ಟ್ರಾಂಗ್ ಬಾಂಡ್ ಇದು. ಕೆಲವರು ನೀವು ಮುಂದೆ ಸಾಗ್ಬೇಕಾ ಬೇಡವಾ ಅಥವಾ ಏನಾದ್ರು ಇಲ್ಲಿ ನೀವು ಆಕ್ಷನ್ ತಗೊಳ್ಬೇಕಾ ಬೇಡವಾ ಅಂತ ಹೇಳಿ ತುಂಬಾ ದಿವಸಗಳಿಂದ ಆಲೋಚನೆ ಮಾಡಿ ಅಲ್ಲೇ ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ಒಂದು ನಿಮ್ಗೆ ಅಂದ್ರೆ ಮುಂದೆ ಹೋಗ್ಲಿಕ್ಕೆ ನಿಮ್ಗೆ ದಾರಿ ಕಾಣಿಸದೆ ಇದ್ದಿರ್ಬೋದು. ಸೊ ಈಗ ಎನರ್ಜಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ ನಿಮ್ಗೆ, ಮುಂದೆ ಒಂದು ದಾರಿ ಕಾಣಿಸ್ಬೋದು ನಿಮ್ಗೆ ಹೇಗೆ ಸಾಗ್ಬೇಕು ಅಂತ ಹೇಳಿ ಇಲ್ಲಿ ಸ್ಟಕ್ ಎನರ್ಜಿಯಿಂದ. ಅಂದ್ರೆ ನಿಮಗೆ ಮುಂದೆ ಎಲ್ಲ ಅಂದ್ರೆ ಕತ್ತಲು ಕವಿದಾಗ ಅನಿಸ್ತಿರ್ಬೋದು, ಹೇಗೆ ಮುಂದೆ ಹೋಗೋದು, ಹೇಗೆ ಮೂವ್ ಆಗೋದು, ತುಂಬಾ ಕನ್ಫ್ಯೂಷನ್ ಇದ್ದಿರ್ಬೋದು ಇಲ್ಲಿ. ಇಲ್ಲಿ ನೋಡ್ಬೋದು ಕಾಫಿ ಬೇರೆ ಆಗಿದೆ, ವಾಟರ್ ಬೇರೆ ಆಗಿದೆ. ಇಲ್ಲಿ ಎಲಿಮೆಂಟ್ಸ್ ಚೇಂಜ್ ಇದೆ. ವಾಟರ್ ಮತ್ತೆ ಫೈರ್ ಇಮೋಷನ್ಸ್ ಇಲ್ಲಿ ತುಂಬಾ ಬ್ಯಾಲೆನ್ಸ್ ಬರ್ತಾ ಇದೆ ಇಲ್ಲಿ. ಸೊ ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ಕಮ್ ಟು ಫೈಲ್ ನಂಬರ್ 2. ಯಾರೇ ರೆಡ್ ಕಲರ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಕಾಫಿ ಕಪ್ಪಿಂದ ಏನ್ ಮೆಸೇಜ್ ಇದೆ ಅಂತ ಹೇಳಿ ನೋಡುವ. ಕಾಫಿ ಕಪ್ಪಿಂದ ಫುಲ್ ಅದರಲ್ಲಿ 69 ಇನ್ ಹ್ಯಾಂಡ್ ಎನರ್ಜಿ ಬಂದಿತ್ತು. ಫುಲ್ ಒಂದು ಕಂಪ್ಲೀಷನ್ ಇಲ್ಲಿ 360 ಡಿಗ್ರಿ ಕಂಪ್ಲೀಟ್. ಇಲ್ಲಿ ಏನೊಂದು ಕಂಪ್ಲೀಟ್ ಆಗ್ತಾ ಇದೆ ಅಂತ ಹೇಳಿ ನೋಡುವ. ಕಪ್ ಒಂದು ರೌಂಡ್ ಸರ್ಕಲ್ ಬಂದಿದೆ, ಕಂಪ್ಲೀಷನ್. ಎಲ್ಲೂ ಏನು ಓದಿಲ್ಲ ಇಲ್ಲಿ. ಇಲ್ಲಿ ಕೆಲವರದೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ತದೆ. ನಿಮ್ಗೆ ಇಲ್ಲಿ ಚಾಯ್ಸ್ ಇದ್ದಿರ್ಬೋದು ಪಾರ್ಟ್ನರ್ ಬಗ್ಗೆ. ಸೊ ಇದೊಂದು ಕಂಪ್ಲೀಟ್ ಆಗ್ತದೆ. ಇನ್ ಕೆಲವರಿಗೆ ನಿಮ್ಗೆ ಒಂದು ಕನ್ಫ್ಯೂಷನ್ ಇದ್ದಿರ್ಬೋದು, ಹೇಗೆ ಚಾಯ್ಸ್ ಮಾಡುದು, ಮುಂದೆ ಒಂದು ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಇದು ನಿಮ್ದು ಕಂಪ್ಲೀಟ್ ಆಗ್ತದೆ. ಇನ್ ಕೆಲವರಿಗೆ ತುಂಬಾ ನಿಮ್ಗೆ ದುಃಖ ಇರ್ಬೋದು, ನೋವಿರ್ಬೋದು, ಮುಂದೆ ಹೇಗೆ ಸಾಗ್ಬೇಕಂತ ಗೊತ್ತಿಲ್ಲ, ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಿರ್ಬೋದು. ಅದು ನಿಮ್ ಜೀವನದಲ್ಲಿ ಕಂಪ್ಲೀಷನ್ ಆಗ್ತಾ ಇದೆ. ಇನ್ ಕೆಲವರಿಗೆ ನೀವು ತುಂಬಾ ಈ ಹಿಂದೆ ತುಂಬಾ ಇಮೋಷನಲ್ ಅಪ್ಸೆಟ್ ಆಗಿ ಲಾಜಿಕ್ ಆಗಿ ಯೋಚನೆ ಮಾಡದೇ ಇದ್ದಿರ್ಬೋದು. ಸೊ ಇಮೋಷನಲ್ ಅಪ್ಸೆಟ್ ನಿಮ್ದು ಕಡಿಮೆ ಆಗ್ತದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ತಿದೆ ಇಲ್ಲಿ. ಇನ್ನು ಕೆಲವರಿಗೆ ಇದು ಒಂದು ಫ್ಯಾಮಿಲಿ ಕೇಳಿರ್ಬೋದು. ನೀವು ಫ್ಯಾಮಿಲಿ ಜೊತೆ ಒಂದು ನಿಮ್ಮ ಗಂಡ ಅಥವಾ ಹೆಂಡತಿ ಇರ್ಬೋದು, ಮಕ್ಳಿರ್ಬೋದು. ಸೊ ಇಲ್ಲೊಂದು ಎಂಡ್ ಆಗ್ತಾ ಇದೆ ಒಂದು ಫ್ಯಾಮಿಲಿ. ಏನ್ ಎಂಡ್ ಆಗ್ತಿದೆ ಅಂತ ಹೇಳಿ ನೋಡುವ. ಫ್ಯಾಮಿಲಿ ಜೊತೆ ಸೊ ಇವರು ನಿಮ್ದು ಕಾರ್ಮಿಕ್ ಪಾರ್ಟ್ನರ್ ಇರ್ಬೋದು. ತುಂಬಾ ಸ್ಟ್ರಗಲ್ ಇದೆ ನಿಮ್ಗೆ ಇವ್ರ ಜೊತೆ. ಇವ್ರ ಜೊತೆ ನಿಮ್ಗೆ ಮಕ್ಳು ಇರ್ಬೋದು. ಸೊ ಇದೆಲ್ಲ ಎಂಡ್ ಆಗ್ತಿದೆ. ಈ ಪಾರ್ಟ್ನರ್ ಜೊತೆ ನಿಮ್ದೊಂದು ರಿಲೇಶನ್ಶಿಪ್ ಎಂಡ್ ಆಗ್ತಿರ್ಬೋದು, ಎಲ್ರಿಗೂ ಅಲ್ಲ ಕೆಲವರಿಗೆ. ಇನ್ ಕೆಲವರು ನೀವು ಕ್ಯಾರಿಯರ್ ಇರ್ಬೋದು, ಜಾಬ್ ಇರ್ಬೋದು, ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಿ, ಹೋರಾಡ್ತಿದ್ದೀರಿ. ನಿಮ್ಗೆ ನಿಮ್ಮ ಬಿಸಿನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗದೆ ಇದ್ದಿರ್ಬೋದು, ಸಕ್ಸಸ್ ಸಿಗದೆ ಇದ್ದಿರ್ಬೋದು. ತುಂಬಾ ಹೋರಾಡ್ತಾ ಇದ್ದೀರಿ, ಹೋರಾಟ ಎಲ್ಲ ನಿಮ್ದು ಎಂಡ್ ಆಗ್ತಿದೆ. ಸೊ ನೀವು ಅಲ್ಲಿ ಮ್ಯಾಜಿಷಿಯನ್ ರೋಲಿಗೆ ಬರುವವರಿದ್ದೀರಿ. ಸೊ ಕನ್ಫ್ಯೂಷನ್ ಇರ್ಬೋದು ನಿಮ್ಗೆ ಮುಂದೆ ಸಾಗ್ಲಿಕ್ಕೆ, ಒಂದು ಸ್ಟಕ್ ಎನರ್ಜಿ ಇರ್ಬೋದು. ಇದೆಲ್ಲ ನಿಮ್ ಜೀವನದಲ್ಲಿ ಒಂದು ಎಂಡ್ ಆಗ್ತಿದೆ ಅಂತ ಹೇಳ್ತಿದಾರೆ. ಒಂದು ಕರ್ಮ ಕ್ಲಿಯರ್ ಆಗ್ತಿರ್ಬೋದು. ಅಲ್ಲಿ ಏನಿದೆ ಅಂತ ಹೇಳಿ ನೋಡುವ.
ಇಲ್ಲಿ ಒಬ್ರು ನಿಮ್ಮನ್ನು ಸ್ಪೈ ಮಾಡ್ತಿದ್ದಾರೆ. ಇವರು ತುಂಬಾ ದೂರದಿಂದ, ನಿಮ್ದು ಇಂಟರ್ನೆಟ್ ಇರ್ಬೋದು ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ಬೋದು, ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ಒಬ್ರು ಸ್ಪೈ ಮಾಡ್ತಾ ಇದ್ದಾರೆ, ನಿಮ್ಮ ದೂರದಿಂದ ನೋಡ್ತಿದ್ದಾರೆ. ಇದು ನಿಮ್ಗೆ ಗೊತ್ತಿಲ್ಲದೇನೆ ಇದ್ದಿರ್ಬೋದು. ಕೆಲವರಿಗೆ ಇಲ್ಲಿ ನಿಮ್ಗೆ ಯಾರಾದ್ರೂ ಒಬ್ರು ಗುರುಗಳು ಅಥವಾ ಗುರು ಸಮಾನ ಅಥವಾ ಒಬ್ರು ಯಾರಾದ್ರೂ ಹಿರಿಯರು ಬರ್ಬೋದು, ನಿಮ್ಮನ್ನು ಭೇಟಿ ಆಗ್ಬೋದು. ಸೊ ಇವ್ರ ಕಾಲಿಗೆ ಬಿದ್ದು ನೀವು ಆಶೀರ್ವಾದ ತಗೊಳ್ಬಹುದು. ಇಲ್ಲಿ ಯಾರೊಬ್ರು ಹಿರಿಯರ ಆಗಮನ ಆಗ್ತಾ ಇದೆ ಇಲ್ಲಿ ಕೆಲವರಿಗೆ, ಎಲ್ರಿಗೂ ಅಲ್ಲ, ಕೆಲವರಿಗೆ. ಇಲ್ಲಿ ಕೆಲವರದ್ದು ಒಂದು ಯೂನಿಯನ್ ಇದೆ. ಇದು ಹೇಗಂತ ಹೇಳಿದ್ರೆ, ಇದು ತುಂಬಾ ಏರಿಳಿತಗಳ ನಡುವೆ ತುಂಬಾ ಅಂದ್ರೆ ಇದೊಂಥರ ತುಂಬಾ ಕಷ್ಟಪಟ್ಟು ಬೆಟ್ಟ ಹತ್ತಿದ ನಂತರ ಈ ನಿಮ್ಗೆ ಸಕ್ಸಸ್ ಸಿಗ್ತಾ ಇದೆ ಈ ಯೂನಿಯನ್. ಈ ಪಾರ್ಟ್ನರ್ ಯಾರು ಅಂತ ಹೇಳಿ ನೋಡುವ, ಯಾವ ಪಾರ್ಟ್ನರ್ ಅಂತ ಹೇಳಿ. ತುಂಬಾ ದಿವಸಗಳ ನಂತರ ಅಥವಾ ತುಂಬಾ ಜನ್ಮಗಳ ನಂತರ ಅಥವಾ ತುಂಬಾ ವರ್ಷಗಳ ನಂತರ ಇವರು ನಿಮ್ಮನ್ನು ಭೇಟಿ ಆಗ್ತಿದ್ದಾರೆ. ಇವ್ರು ಯಾರು? ಇಷ್ಟು ಕಷ್ಟಪಟ್ಟು ಇಷ್ಟು ಸ್ಟ್ರಗಲ್, ಈ ಭೇಟಿಯಲ್ಲಿ ತುಂಬಾನೇ ಸ್ಟ್ರಗಲ್ ಇದೆ. ಇದು ದಿವಸಗಳ ಲೆಕ್ಕ ಇಲ್ಲ, ವರ್ಷ ಇರ್ಬೋದು ಅಥವಾ ತುಂಬಾ ಜನ್ಮಗಳದ್ದು ಭೇಟಿ ಇರ್ಬೋದು. ಇವ್ರು ಯಾರು ಅಂತ ಹೇಳಿ ನೋಡುವ. ಇಷ್ಟು ಇಲ್ಲ ಫಾರ್ಚೂನ್. ವಾವ್, ನೀವು ಬಿಗಿನಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಈ ವ್ಯಕ್ತಿ ಯಾರು ನಿಮ್ಮನ್ನು ಭೇಟಿ ಆಗ್ತಾರ, ಇವರು ನಿಮ್ದು ಕರ್ಮ ಎಂಡ್ ಅಂತ ಹೇಳ್ತಾರೆ. ಇವ್ರ ಲೈಫ್ ಅಲ್ಲಿ ಕಾರ್ಮಿಕ್ ಪಾರ್ಟ್ನರ್ ಅಂದ್ರೆ ಇವ್ರು ಗುಡ್ ಕಾರ್ಮಿಕ್ ಪಾರ್ಟ್ನರ್ ನಿಮ್ದು. ಇವ್ರ ಜೀವನದಲ್ಲಿ ತುಂಬಾನೇ ಅಂದ್ರೆ ಇವರೊಂದು ಅಧ್ಯಾಯ ಮುಗಿಸಿದ್ದಾರೆ. ತುಂಬಾ ಹೋಪ್ಲೆಸ್ ಎನರ್ಜಿ ಇವ್ರದ್ದು, ತುಂಬಾ ದುಃಖದ ಎನರ್ಜಿ ಎಲ್ಲ. ಇವರಿಗೆ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ ಇಷ್ಟು ತನಕ. ಇದು ವೇಟಿಂಗ್, ಈ ರಿಲೇಶನ್ಶಿಪ್ ತುಂಬಾ ವೇಟಿಂಗ್ ಎನರ್ಜಿಯಲ್ಲಿ ಇತ್ತು. ಈ ವ್ಯಕ್ತಿಗೆ ಇವ್ರು ಸುತ್ತಮುತ್ತ ಇರೋರು ಏನಾದ್ರು ಹೇಳ್ತಿರ್ಬೋದು ನಿಮ್ಮ ಬಗ್ಗೆ. ಸೊ ನಿಮ್ಮ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮಾತಾಡಿಸ್ಬೇಕಾ ಬೇಡವಾ. ಇವರು ತುಂಬಾ ಇವರದ್ದು ಎಜುಕೇಶನ್ ತುಂಬಾ ಚೆನ್ನಾಗಿದೆ, ಪ್ಲಸ್ ಫೈನಾನ್ಸು ಚೆನ್ನಾಗಿದೆ. ಆದ್ರೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ ಈ ವ್ಯಕ್ತಿಗೆ. ತುಂಬಾ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ. ತುಂಬಾ ಒಂದು ಅಧ್ಯಾಯ, ಒಂದು ನೋವಿನ ಅಧ್ಯಾಯ, ಇವ್ರದ್ದು ನೋವಿನ ಅಧ್ಯಾಯ ಆಗಿದೆ. ಏನಂತ ಹೇಳಿ ನೋಡುವ. ಒಂದು ಕರ್ಮ ಕ್ಲಿಯರ್ ಆದ್ರೂ ಇರ್ಬೋದು ಆ ವ್ಯಕ್ತಿ ಜೊತೆ, ಇಲ್ಲೊಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ ನಿಮ್ ಜೀವನದಲ್ಲಿ. ಸೊ ಕರ್ಮ ಕ್ಲಿಯರ್ ಆಗ್ತಾ ಇದೆ. ಇವರು ಕಾರ್ಮಿಕ್ ಪಾರ್ಟ್ನರ್ ಜೊತೆ ಒಂದು ಎಂಡ್ ಮಾಡ್ಕೊಂಡು ಬರ್ತಿದ್ದಾರೆ. ನಿಮ್ಗೇನೋ ಆಫರ್ ಕೊಡ್ಬೇಕು ಅಂತ ಹೇಳಿ ಬರ್ತಿದ್ದಾರೆ ಇವರು. ಅಂದ್ರೆ ನಿಮ್ಮನ್ನು ಜೀವನದ ತುತ್ತ ತುದಿಗೆ ಒಂದು ಎತ್ತರಕ್ಕೆ ಒಯ್ಬೇಕು ನಿಮ್ಮನ್ನು ಅಂತ ಹೇಳಿ. ಇವರ ಉದ್ದೇಶ ಏನು ಕೆಟ್ಟದಿಲ್ಲ, ಒಳ್ಳೇದೇ ಇದೆ. ಸೊ ನಿಮ್ಮನ್ನ ಅವರೊಂಥರ ಪ್ರಿನ್ಸೆಸ್ ತರ ನೋಡ್ತಿದ್ದಾರೆ ಒಂದು. ಸೊ ನಿಮ್ದೊಂದು ಇವ್ರು ಬಂದ ನಂತರ ಒಂದು ಲಕ್ ಚೇಂಜ್ ಆಗ್ತದೆ, ನಿಮ್ ಲೈಫ್ ಒಂಥರ 360 ಡಿಗ್ರಿ ಚೇಂಜ್ ಆಗ್ತದೆ. ನಿಮ್ಗೆ ಮ್ಯಾರೇಜ್ ಆಗ್ಬೋದು, ಒಂದು ಸ್ಟೇಬಲ್ ರಿಲೇಶನ್ಶಿಪ್ ಇದು. ನಿಮ್ದು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ, ನಿಮ್ಗೆ ಒಳ್ಳೆ ಹುದ್ದೆಗಳು ಸಿಗ್ಬೋದು, ನೀವು ಮನೆ ಕಟ್ಬೋದು, ಇವ್ರ ಜೊತೆ ಫ್ಯಾಮಿಲಿ ಕ್ರಿಯೇಟ್ ಆಗ್ಬೋದು, ಮ್ಯಾರೇಜ್ ಆಗ್ಬೋದು. ಇಲ್ಲೊಂದು ಹೊಸ ಬಿಗಿನಿಂಗ್ ಇದೆ ಈ ವ್ಯಕ್ತಿಯ ಜೊತೆ. ಕರ್ಮ ಕ್ಲಿಯರ್ ಮಾಡಿ ಬರ್ತಿದ್ದಾರೆ. ಇವ್ರು ಯಾರು? ಈ ವ್ಯಕ್ತಿ ಯಾರು ಅಂತ ಹೇಳಿ ನೋಡುವ. ಮೇಜರ್ ಚೇಂಜಸ್ ಇದೆಲ್ಲ ಮೇಜರ್ ಕಾರ್ಡ್. ಒಂದು ಹೊಸ ಬಿಗಿನಿಂಗ್, ಕ್ಯಾರಿಯರ್ ಪ್ಲಸ್ ರಿಲೇಶನ್ಶಿಪ್ ಅಲ್ಲಿ ಹೊಸ ಬಿಗಿನಿಂಗ್ ಮಾಡ್ಬೇಕು ಅಂತ ಬರ್ತಿದ್ದಾರೆ. ಮೇಜರ್ ಚೇಂಜಸ್, 360 ಡಿಗ್ರಿ ನಿಮ್ದು ಲೈಫ್ ಚೇಂಜ್. ಇದು ಕೆಲವರು ನೀವು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಇವ್ರು ಬಂದು ನಿಮ್ಗೇನೋ ಆಫರ್ ಮಾಡ್ತಾರೆ, ಫೈನಾನ್ಸ್ ಪ್ಲಸ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಒಂದು ಹೊಸ ಬಿಗಿನಿಂಗ್ ಇದ್ದೇ ಇದೆ. ಇಷ್ಟೆಲ್ಲ ಜೀವನದಲ್ಲಿ ಮಾಡಿ ನಿಮ್ಮನ್ನು ಭೇಟಿ ಆಗ್ಬೇಕಂದ್ರೆ ತುಂಬಾ ಒಳ್ಳೆ ಪರ್ಪಸ್ ಇದ್ದುಕೊಂಡೇ ಬರ್ತಿದ್ದಾರೆ ಇವರು. ಇಲ್ಲಿ ಕೆಲವರದೊಂದು ನಿಮ್ದು ಫೈರ್ ಸೈನ್ಸ್ ಇರ್ಬೋದು ಅಥವಾ ಒಂದು ಫೈರ್ ಎನರ್ಜಿ ಇದೆ. ಇದು ಹೇಗಂತ ಹೇಳಿದ್ರೆ, ಸಡನ್ ಈ ಎನರ್ಜಿ ಒಂದು ಬಸ್ಟ್ ಆಗ್ತದೆ ಭೂಮಿ ಅಡಿಯಿಂದ. ಹೇಗೆ ಜ್ವಾಲಾಮುಖಿ ಬರ್ತದೆ ಅಂದ್ರೆ ಜ್ವಾಲಾಮುಖಿ ತರ ಇದೊಂಥರ ನಿಮ್ದು ಕ್ರಿಯೇಟಿವಿಟಿ ಇರ್ಬೋದು, ನಿಮ್ದು ಒಳಗಿರೋ ಇನ್ನರ್ ವರ್ಕ್ ಇರ್ಬೋದು, ಏನೇ ಇರ್ಬೋದು, ಇದು ಸಡನ್ ಆಗಿ ಹೊರಗ್ ಬರ್ತದೆ. ಸೊ ಇದೊಂಥರ ಎಲ್ಲಾ ಕಡೆ ವ್ಯಾಪಿಸ್ತದೆ. ಅಂದ್ರೆ ನೀವ್ ಯಾರು ಅಂತ ಹೇಳಿ ಜಗತ್ತಿಗೆ ಗೊತ್ತಾಗ್ಬೋದು.
ಅಂತ ದಿನಗಳು ಬರ್ಬೋದು. ಇದು ಸಡನ್ ಆಗ್ತದೆ ನಿಮ್ಮಲ್ಲಿ ಏನೋ ಒಂದು ಎನರ್ಜೆಟಿಕ್ ಮೂವ್ಮೆಂಟ್ ಬರುದ್ರಲ್ಲಿದೆ. ಏನು ಅಂತ ಹೇಳಿ ನೋಡುವ. ಒಂದು ಎನರ್ಜೆಟಿಕ್ ಮೂವ್ಮೆಂಟ್ ಇದು ಇದು ಕೆಲವರದ್ದು ನಿಮ್ಮ ಲೈಫ್ ಚೇಂಜಸ್ ಬರ್ಬೋದು. ಎನರ್ಜೆಟಿಕ್ ಮೂವ್ಮೆಂಟ್ ನಿಮ್ಮ ಲೈಫ್ ಮಾತ್ರ 360 ಡಿಗ್ರಿ ಚೇಂಜ್ ಆಗ್ತದೆ ಕೆಲವರದ್ದು. ಎಲ್ಲಾ ಕಡೆ ರೌಂಡ್ ರೌಂಡ್ ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಎನರ್ಜೆಟಿಕ್, ವಾವ್, ಮೇಜರ್ ಕಾರ್ಡ್ 2 3. ಸೊ ನೀವೀಗ ನೀವೀಗ ಏನು ತುಂಬಾ ದುಃಖದಲ್ಲಿದ್ದೀರಾ, ನಿಮ್ಮ ಮುಂದೆ ಇರೋದು ಈಗ ನಿಮಗೆ ಕಾಣಿಸದೆ ಇದ್ದಿರ್ಬೋದು. ಸೊ ಒಂದು ನೀವು ಕೆಲವರು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಬೋದು. ಇಲ್ಲಿ ಇನ್ನರ್ ಚೈಲ್ಡ್ ನಿಮ್ಗೆ ಸಣ್ಣ ಮಗು ಇರುವಾಗ ಅಥವಾ ನಿಮ್ಮ ಮಕ್ಕಳಿಂದ ಏನಾದ್ರು ನಿಮ್ಗೆ ನೋವಾಗಿರ್ಬೋದು. ಈ ಹೀಲಿಂಗ್ ತಕೊಂಡ ನಂತರ ನಿಮ್ಮ ಲೈಫ್ ಒಂಥರ ಬೇರೆ ರೀತಿಯಲ್ಲಿ ಚೇಂಜ್ ಆಗ್ಬೋದು. ಒಂದು ಸ್ಟ್ರೆಂತ್ ಬರ್ತದೆ. ಎನರ್ಜೆಟಿಕ್ ಮೂವ್ಮೆಂಟ್. ಎನರ್ಜೆಟಿಕ್ ಮೂವ್ಮೆಂಟ್ ಏನಿದೆ ಅಂತ ಹೇಳಿ ನೋಡುವ. ಕೆಲವರದ್ದು ಲೈಫ್ ಅಲ್ಲಿ ಇಲ್ಲಿ ಕರ್ಮ ಕ್ಲಿಯರ್ ಆಗಿ ನಿಮ್ಗೆ ರಿಲೇಶನ್ಶಿಪ್ ಬರ್ಬೋದು, ಒಬ್ರು ಪಾರ್ಟ್ನರ್ ಬರ್ಬೋದು. ಇವ್ರು ನಿಮ್ಗೂ ಏಜ್ ಗ್ಯಾಪ್ ಇದೆ, ಫೈನಾನ್ಸ್ ಇಬ್ರು ಸ್ಟೇಬಲ್ ಇದೀರಿ, ನೀವು ಇವ್ರು ಮದುವೆ ಆಗ್ಬೋದು. ಸೊ ಇದೊಂಥರ ನಿಮ್ದು ಅವರಿಗೂ ಕರ್ಮ ಬಾಂಡ್ ಇದೆ, ಅಂದ್ರೆ ಹಿಂದಿನ ಜನ್ಮದ್ದು ಇರ್ಬೋದು. ಸೊ ಇವ್ರು ಕರ್ಮ ಮಾಡ್ಕೊಂಡು ನಿಮ್ಮ ಜೊತೆ ಒಂದು ರಿಲೇಶನ್ಶಿಪ್ ಗೋಸ್ಕರ ಬರ್ತಿದ್ದಾರೆ. ಇದೊಂಥರ ಬೆಸ್ಟ್. ಸೊ ಇಲ್ಲಿ ಸೆಲೆಬ್ರೇಷನ್ ಇದೆ ನಿಮ್ದು, ಏನೋ ಒಂದು ಇಲ್ಲೊಂದು ಎಂಡ್ ಆಗ್ತಿದೆ, ನಿಮ್ಮ ನೋವಿನ ದಿನಗಳು ಎಂಡ್ ಆಗಿ ಒಂದು ಸೆಲೆಬ್ರೇಷನ್ ಬರ್ತಾ ಇದೆ. ಇನ್ ಕೆಲವರ ಲೈಫ್ ಅಲ್ಲಿ ಒಂದು ಈಕ್ವಲ್ ಗಿವ್ ಅಂಡ್ ಟೇಕ್ ಬರ್ತಾ ಇದೆ, ಬ್ಯಾಲೆನ್ಸ್ ಬರ್ತಾ ಇದೆ. ಇನ್ನು ನೀವೇನಾದ್ರೂ ದಾನ ಮಾಡ್ಬೋದು, ಬಡವರಿಗೆ ದಾನ ಮಾಡ್ಬೋದು, ಸಂಘ ಸಂಸ್ಥೆಗಳನ್ನು ಕಟ್ಟಬಹುದು. ಎನರ್ಜೆಟಿಕ್ ಮೂವ್ಮೆಂಟ್. ನಿಮ್ಮ ಮೇಜರ್ ಕಾರ್ಡ್ ಫೈಲ್ ನಂಬರ್ 2. ನಿಮ್ದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಇದೆ, 360 ಡಿಗ್ರಿ ಟ್ರಾನ್ಸ್ಫಾರ್ಮೇಶನ್ ಇದೆ. ಇಲ್ಲಿ ನೀವು ಕೆಲವರು ಧರ್ಮ ಗುರುಗಳಾಗ್ಬೋದು, ಇನ್ನು ಕೆಲವರಿಗೆ ನಿಮ್ಗೆ ದೊಡ್ಡ ಪದವಿ ಹುದ್ದೆಗಳು ಸಿಗ್ಬೋದು, ನೀವು ಜಗತ್ ಪ್ರಸಿದ್ಧ ಆಗ್ಬೋದು. ಇದೊಂಥರ ನೀವು ಬೇರೆಯವರಿಗೆ ಆಶೀರ್ವಾದ ಮಾಡೋರು, ಅಂದ್ರೆ ಮೇಲೆ ನಿಂತು ನೀವು ಬೇರೆಯವರಿಗೆ ಸ್ಪೀಚ್ ಕೊಡ್ಬೋದು. ಇದು ನಿಮ್ ಜೀವನದೊಂದು ಹೊಸ ಜರ್ನಿ ಅಂತಲೇ ಹೇಳ್ಬೋದು. ಎನರ್ಜೆಟಿಕ್ ಮೂವ್ಮೆಂಟ್. ಇಲ್ಲಿ ನಿಮ್ಗೆ ಒಂದು ದೊಡ್ಡ ಹುದ್ದೆ ಅಥವಾ ಸ್ಥಾನಮಾನ, ನೀವು ಏನು ಪ್ರಸಿದ್ಧ ಫೇಮಸ್, ಇದು ನಿಮ್ಗೆ ಇದ್ದೇ ಇದೆ. ಮೇಜರ್ ಚೇಂಜಸ್ ಇದೆ ನಿಮ್ಮ ಜೀವನದಲ್ಲಿ. ಇನ್ ಕೆಲವರಿಗೆ ಕಮಿಟ್ಮೆಂಟ್ ಬರ್ಬೋದು, ನಿಮ್ಮ ವ್ಯಕ್ತಿಯಿಂದ ಮ್ಯಾರೇಜ್ ಆಗ್ಬೋದು. ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದಾರೆ ಇಲ್ಲಿ. ಸೊ ನಿಮ್ಗೆ ಕ್ಲಾರಿಟಿ ಬರ್ತಾ ಇದೆ ನಿಮ್ಗೆ ಲೈಫ್ ಅಲ್ಲಿ. ಸೊ ಇಲ್ಲಿ ನಿಮ್ದು ಜಗತ್ತು ಚೇಂಜ್ ಆಗ್ತದೆ ಅಂತ ಹೇಳ್ತಾರೆ. ಒಂದು ಲೈಫ್ ಒಂಥರ ನಿಮ್ದು ಚೇಂಜ್ ಆಗೋದ್ರಲ್ಲಿದೆ. ಒಂದು ಫೇಸ್ ಎಂಡ್ ಆಗಿ 2ನೇ ಅಧ್ಯಾಯ ಸ್ಟಾರ್ಟ್ ಆಗ್ತಿದೆ. ನಿಮ್ಗೆ ಸೆಕೆಂಡ್ ಚಾನ್ಸ್ ಇದ್ರೂ ಇರ್ಬೋದು. ಒಂದು ಎನರ್ಜೆಟಿಕ್ ಶಿಫ್ಟ್ ಇದೆ ನಿಮ್ಮ ಜೀವನದಲ್ಲಿ. ಇಲ್ಲಿ ನಿಮ್ಮ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ನಿಧಾನವಾಗಿ ಸಾಕ್ತಾ ಇರ್ತದೆ. ಸಡನ್ ನಿಮ್ದು ಎನರ್ಜಿ ತುಂಬಾ ಹೈ ಎನರ್ಜಿ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಸಡನ್ ನಿಮ್ಗೆ ಬಿದ್ದ ಅನುಭವ ಆಗ್ತಿರ್ಬೋದು ಜೀವನ, ಸಡನ್ ಎಲ್ಲ ಕಳ್ಕೊಂಡೆ ಅಂತ ಹೇಳಿ. ಸಡನ್ ನೀವು ಮೇಲೆ ಕೇಳ್ತೀರಿ. ಇದೊಂಥರ ನಿಮ್ದು ಇಮೋಷನಲ್ ಅಪ್ಸೆಟ್ ಇರ್ಬೋದು. ಇಲ್ಲಿ ಏನೋ ಒಂದು ಬಾಂಡ್ ಕ್ರಿಯೇಷನ್ ಆಗೋದಿದೆ. ತುಂಬಾ ಒಂದು ಬಾಂಡ್ ಅಂದ್ರೆ ಇದೊಂಥರ ಜಾಯಿಂಟ್. ಸೊ ಒಂದಕ್ಕೊಂದು ಇಲ್ಲಿ ಜಾಯಿಂಟ್ ಏನ್ ಹೇಳ್ತಾರೆ, ಸರಪಳಿ, ಒಂದು ಸರಪಣಿ ಏನ್ ಹೇಳ್ತಿದಾರ. ಸೊ ಇದೊಂದು ಯಾವ್ದೋ ಒಂದು ಸರಪಣಿ ಇರ್ಬೋದು. ಸರಪಣಿ ತರ ನಿಮ್ದು ಏನಾದ್ರೂ ಫೈನಾನ್ಸ್ ಇರ್ಬೋದು, ಅಥವಾ ಕಂಟಿನ್ಯೂ ಆಗ್ತಾ ಹೋಗ್ತದೆ, ಒಂದಕ್ಕೊಂದು ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ, ಒಂದ್ರ ಜೊತೆ ಇನ್ನೊಂದು ಸೇರ್ಕೊಂಡು. ಇಲ್ಲಿ ನೀವು ಮಲ್ಟಿ ಟ್ಯಾಲೆಂಟೆಡ್ ಇರ್ಬೋದು ಕೆಲವರು. ಒಂದು ಕುದುರೆ ಇದೆ.
ಕುದುರೆ ಮುಂದೆ ಒಬ್ರು ಏಂಜಲ್ಸ್ ಇದ್ದಾರೆ. ಈ ಏಂಜಲ್ಸ್ ಮುಂದೆ ಒಬ್ರು ಕೈ ಮುಗ್ದ್ಕೊಂಡು ನಿಂತ್ಕೊಂಡಿದ್ದಾರೆ, ಇಲ್ಲಿ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ. ಇನ್ ಕೆಲವರಿಗೆ ನಿಮ್ಮ ಮಕ್ಕಳಿರ್ಬೋದು, ಇನ್ನು ಅಥವಾ ಯಾರಾದ್ರೂ ಫ್ಯಾಮಿಲಿ ಮೆಂಬರ್ ಇರ್ಬೋದು, ನಿಮ್ಗಿಂತ ವಯಸ್ಸಲ್ಲಿ ಸಣ್ಣವರು ನಿಮ್ಗೆ ಏನಾದ್ರೂ ಬಂದು ಸಹಾಯ ಮಾಡ್ತಾರೆ. ಇಲ್ಲಿ ಏನೋ ಒಂದು ಸಹಾಯ ನಿಮ್ಗೆ ಬರ್ಬೋದು ಇಲ್ಲಿ ಅವ್ರ ಕಡೆಯಿಂದ. ಕೆಲವರಿಗೆ ತುಂಬಾ ಮ್ಯೂಸಿಕ್ ಇಂಟ್ರೆಸ್ಟ್ ಇರ್ಬೋದು. ಸರಿಗಮಪ ಬಂದಿದೆ ಡಿಸೈನ್, ಮ್ಯೂಸಿಕ್ ಕಲಿತಾ ಇದ್ದಿರ್ಬೋದು. ಇಲ್ಲಿ ನಿಮ್ಮ ಬಗ್ಗೆ ಯಾರಾದ್ರೂ ಗಾಸಿಪ್ ಮಾತಾಡ್ಬೋದು, ಅಂದ್ರೆ ಇಲ್ಲಿ ನಿಮ್ಮನ್ನು ಬೆನ್ನ ಹಿಂದೆ ಅಬ್ಸರ್ವ್ ಮಾಡ್ಕೊಂಡು ನಿಮ್ಮ ಬಗ್ಗೆ ಏನಾದ್ರೂ ಮಾತಾಡ್ತಿರ್ಬೋದು. ಒಂದು ಗಾಸಿಪ್ ಇದೆ ಇಲ್ಲಿ, ಗಾಸಿಪ್ ತುಂಬಾ, ಅಂದ್ರೆ ಇಲ್ಲಿ ಯಾರೋ ನಿಮ್ಮನ್ನು ತುಂಬಾ ಸ್ಪೈ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲ ಕಡೆಯಿಂದ ಒಂದು ಸ್ಪೈ ಬರ್ತಾ ಇದೆ. ಎನ್ ಎ ಡಿ ಈ ಅಕ್ಷರಗಳಿರ್ಬೋದು ಕೆಲವರದ್ದು. ಇಲ್ಲಿ ಸ್ಪೈ ತುಂಬಾನೇ ಇದೆ. ಚೇರ್ ಅಲ್ಲಿ ಕುತ್ಕೊಂಡು ನೀವೇನಾದ್ರೂ ಹೇಳ್ತಿರ್ಬೋದು, ಅದನ್ನು ಸುತ್ತಮುತ್ತ ಇರುವ ಜನಗಳು ತುಂಬಾ ಶ್ರದ್ಧೆಯಿಂದ ಕೇಳ್ತಿದ್ದಾರೆ. ಇಲ್ಲಿ ಇದು ಒಳ್ಳೆಯ ಮಾತಾದ್ರೂ ಇರ್ಬೋದು, ತುಂಬಾ ಶ್ರದ್ಧೆಯಿಂದ ಕೇಳ್ತಿದ್ದಾರೆ ಈ ವ್ಯಕ್ತಿಗಳು. ಕೆಲವರಿಗೆ ಇಲ್ಲಿ ಏಂಜಲ್ ಸೈನ್ಸ್ ತುಂಬಾನೇ ಕಾಣಿಸ್ತಿದೆ, ಎಲ್ಲ ಕಡೆ ಏಂಜಲ್ಸ್ ಕಾಣಿಸ್ತಿದ್ದಾರೆ. ಇಲ್ಲಿ ಒಂದು ನಿಮ್ಗೊಂದು ಹೊಸ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ತುಂಬಾ ಧೈರ್ಯದಿಂದ ಮುಂದೆ ಸಾಕ್ತಿದ್ದೀರಿ. ನೀವು ಒಬ್ರೇ ಇರ್ಬೋದು, ಒಬ್ರೇ ನೀವು ತುಂಬಾ ಧೈರ್ಯದಿಂದ ಏನೇ ಬಂದ್ರು ಮುಂದೆ ಸಾಕ್ತೇನೆ ಅಂತ ಸಾಕ್ತಿದ್ದೀರಿ. ಈ ನಿಮ್ಮ ಧೈರ್ಯವನ್ನು ಸುತ್ತಮುತ್ತ ಇದ್ದವರು ಅಬ್ಸರ್ವ್ ಮಾಡ್ತಿರ್ಬೋದು. ಅಂದ್ರೆ ನಿಮ್ಮಲ್ಲಾದ ಬದಲಾವಣೆ, ನಿಮ್ಮಲ್ಲಾದ ಚೇಂಜಸ್ ಅವರನ್ನು ನೀವು ನಿಮ್ಮನ್ನು ಅವರು ನೋಡುವಾಗೆ ಮಾಡ್ತಿರ್ಬೋದು. ಇಲ್ಲಿ ನೀವು ಆಕಾಶದತ್ತಕ್ಕೆ ಹಾರಾಡ್ಲಿಕ್ಕೆ ರೆಡಿ ಆಗ್ತಿದ್ದೀರಿ. ಸ್ವಲ್ಪ ಟೈಮ್ ಅಷ್ಟೇ, ಅಂದ್ರೆ ಜಸ್ಟ್ ಈಗ ನೀವು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಮುಂದೆ ಹೊರಟಿರ್ಬೋದು. ಇಲ್ಲೊಂದು ಗೂಬೆ ಆಕಾರ ಕಾಣಿಸ್ತಾ ಇದೆ. ಕೆಲವರಿಗೆ ಇಲ್ಲಿ ನಿಮ್ಗೆ ಹಣ ಹಣ ಸಿಗ್ಬೋದು, ಕೆಲವರಿಗೆ ಖಜಾನೆ ಆದ್ರೂ ಸಿಗ್ಬೋದು. ಒಂದೆರಡು ಇದೆ. ಖಜಾನೆ ಏನು ಅಂತ ಹೇಳಿ ನೋಡುವ. ಖಜಾನೆ ಇದು ತುಂಬಾ ಸೀಕ್ರೆಟ್ ಆಗಿದೆ ಈ ಖಜಾನೆ. ನೀವೀಗ ತುಂಬಾ ದುಃಖದಲ್ಲಿರ್ಬೋದು ಅಥವಾ ಏನಾದ್ರು ಕಳ್ದು ಹೋಗ್ಬೋದು ಅಂತ ನಿಮ್ಗೆ ಅನಿಸ್ತಿರ್ಬೋದು ಹಣದ ವಿಷಯದಲ್ಲಿ. ಸೊ ಈ ಹಣದ ಖಜಾನೆ ನಿಮ್ಮಲ್ಲೇ ಇದೆ. ಕೆಲವರಿಗೆ ನಿಮ್ಗೆ ಬ್ಯಾಂಕಿಂದ ಫೈನಾನ್ಸ್ ಸಿಗ್ಬೋದು, ಅಥವಾ ನಿಮ್ಮಲ್ಲಿ ಕ್ರಿಯೇಟಿವಿಟಿಯಿಂದ ನೀವು ನಿಮ್ಮ ಫೈನಾನ್ಸ್ ಕಂಟಿನ್ಯೂ ಮಾಡ್ಬೋದು, ಅಥವಾ ಇಲ್ಲಿ ಕೆಲವರಿಗೆ ನಿಮ್ಮ ಪಾರ್ಟ್ನರ್ ಇಂದ ನಿಮ್ಗೆ ಫೈನಾನ್ಸ್ ಬರ್ಬೋದು. ಸೊ ಇಲ್ಲಿ ರಿಲೇಶನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಜಾಬ್ ಇರ್ಬೋದು. ಒಂದು ಖಜಾನೆ. ಇಲ್ಲಿ ನಿಮ್ಗೊಂದು ಸೈಲೆಂಟ್ ಅಂತ ಹೇಳಿ ಒಂದು ಆಪ್ಷನ್ ಬರ್ತಾ ಇದೆ. ಸೈಲೆಂಟ್ ಅಂದ್ರೆ ನೀವು ತುಂಬಾ ಮಾತಾಡ್ತಿರ್ಬೋದು ಅಥವಾ ಬೇರೆ ವಿಷಯದಲ್ಲಿ ನೀವು ಮುಗು ತೋರಿಸ್ತಿರ್ಬೋದು. ಸೊ ಅದ್ರಿಂದ ನೀವು ಸೈಲೆಂಟ್ ಆಗಿರಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಇಲ್ಲಿ ಎಲ್ಲ ಕಡೆ ಒಂದು ಭೂಮಿಯಿಂದ ಒಂದು ಬಸ್ಟ್, ಒಂದು ಫೈರ್ ಏನಾದ್ರೂ ಹೇಳ್ತಾ ಇದ್ದಿರ್ಬೋದು. ಸೊ ಈ ಫೈರ್ ಎರಡು ವ್ಯಕ್ತಿಗಳನ್ನು ಒಂದು ಮಾಡಿಸ್ತದೆ. ಈ ಎರಡು ಏನು ಫೈರ್ ಇದೆಯಾ ಅಂದ್ರೆ ಭೂಮಿಯ ಅಡಿಯಿಂದ ಎದ್ದೇಳ್ತಿರೋದು ಒಂಥರ. ಇದು ಮೇಲ್ ಮತ್ತೆ ಫಿಮೇಲ್ ಇರ್ಬೋದು, ಎನರ್ಜಿ ಇರ್ಬೋದು, ಅಥವಾ ನೀವು ಮೇಲ್ ಅಥವಾ ಫಿಮೇಲ್ ಇರ್ಬೋದು. ಇದು ಒಂದು ಮಾಡಿಸ್ತಿದೆ. ಈ ಎರಡು ಎನರ್ಜಿ ಸೇರಿ ಇಲ್ಲಿ ಒಂದಾಗ್ತಿದೆ. ಯಾವ್ದು ಎನರ್ಜಿ ಅಂತ ಹೇಳಿ ನೋಡುವ. ಸೇಮ್ ಎನರ್ಜಿ ಸಡನ್ ಬಸ್ಟ್ ಆಗ್ತಿದೆ.
ಇವರು ಬೇರೆಯವ್ರಿಗೋಸ್ಕರ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಇದು ಈ ಜನ್ಮದಲ್ಲಿ ಇರ್ಬೋದು ಅಥವಾ ಹಿಂದಿನ ಜನ್ಮದಲ್ಲಾದ್ರೂ ಇರ್ಬೋದು ಒಂದು. ಸೊ ಈಗ ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಾಗ್ತಿದೆ ನೀವ್ ಯಾರು ಅಂತ ಹೇಳಿ. ಸೊ ನೀವು ಧರ್ಮಗಳು ಇರ್ಬೋದು, ನೀವು ಪ್ರೀಸ್ಟ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ನೀವು ಒಂಥರ ತುಂಬಾ ಲವೇಬಲ್ ಪರ್ಸನ್, ನಿಮ್ಮ ಹತ್ರ ಎಲ್ಲ ರಿಲೇಶನ್ಶಿಪ್ ಇದೆ, ಫೈನಾನ್ಸ್ ಇದೆ. ಸೊ ಈಗ ಅವ್ರ ಹತ್ರ ಬಗ್ಗೆ ಕುತ್ಕೊಂಡು ನಿಮ್ಮ ಬಗ್ಗೆ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾರೆ ಹೇಗೆ ನಿಮ್ಮನ್ನು ಮಾತಾಡಿಸೋದು ಅಂತ ಹೇಳಿ. ಕಮಿಟ್ಮೆಂಟ್ ಕೊಡ್ಲಿಕ್ಕಾದ್ರೂ ಇರ್ಬೋದು. ಇದೊಂಥರ ನಿಮ್ದು ಒಂದು ಹೊಸ ಜರ್ನಿ, ಒಂದು ವಿಕ್ಟ್ರಿ ಅಂತಲೇ ಹೇಳ್ಬೋದು ಈ ವ್ಯಕ್ತಿ ಜೊತೆ. ಈ ವ್ಯಕ್ತಿ ಫೈನಾನ್ಸ್ ಜೊತೆ ಅಥವಾ ಬ್ಯಾಂಕ್ ಅಲ್ಲಿ ಏನಾದ್ರು ವರ್ಕ್ ಮಾಡ್ತಿರ್ಬೋದು. ಎಲ್ರಿಗೂ ಅಲ್ಲ, ಕೆಲವರಿಗೆ ಒಂದು ಸೆಲೆಬ್ರೇಷನ್ ಇದೆ. ಈ ವ್ಯಕ್ತಿ ಜೊತೆ ನಿಮ್ಗೆ ಸೆಲೆಬ್ರೇಷನ್ ಇದೆ, ಒಂದು ನಿಮ್ಗೆ ದೇವರ ಬ್ಲೆಸ್ಸಿಂಗ್ಸ್ ಜೊತೆ ಎಲ್ಲಾನು ನಿಮ್ಗೆ ದೇವರು ಕೊಡ್ತಿದ್ದಾರೆ ಇಲ್ಲಿ. ಹಣ, ರಿಲೇಶನ್ಶಿಪ್ ಪ್ಲಸ್ ಭೂಮಿಯ ಮೇಲೆ ಏನಿದೆ ಮೆಟೀರಿಯಲ್ ಪ್ಲಸ್ ನಿಮ್ಗೆ ಸ್ಪಿರಿಚುವಲ್ ಅಬಂಡೆನ್ಸ್ ಎರಡೂ ಬರ್ತಾ ಇದೆ ಇಲ್ಲಿ. ಮೆಜಿಷಿಯನ್ ರೋಲಿಗೆ ಬರುವವರಿದ್ದೀರಿ. ಸೊ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುದಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಯೂನಿಯನ್ ಇರ್ಬೋದು ನಿಮ್ದು ನಿಮ್ಮ ಪಾರ್ಟ್ನರ್ ಅದು. ಇದೊಂಥರ ಇಲ್ಲಿ ತುಂಬಾ ಯೂನಿಯನ್ ಬರ್ತಾ ಇದೆ, ಎಂಡ್ ಆಗ್ತಿದೆ, ಮೇಜರ್ ಚೇಂಜಸ್, ಟ್ರಾನ್ಸ್ಫಾರ್ಮೇಶನ್. ಕಾಣಿಸ್ತಿದೆ. ಹೂ ಇರ್ಬೋದು, ನಿಮ್ಮ ಅಕ್ಷರ ಆ ಇರ್ಬೋದು, ಗ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು, ಎಂ ಇರ್ಬೋದು, ಲೆಟರ್ ಎ, ಡಿ, ಇಷ್ಟೇ ಅಕ್ಷರಗಳು ಇಲ್ಲಿ ತುಂಬಾ ಇದೆ. ಏಂಜಲ್ ಸೈನ್ಸ್, ಏಂಜಲ್ ನಂಬರ್ ತುಂಬಾ ಕಾಣಿಸ್ತಿರ್ಬೋದು. 222 ಇರ್ಬೋದು ನಿಮ್ಗೆ, ಅಥವಾ 3 ಇರ್ಬೋದು, 3 ನಂಬರ್ 333, 222, ಅಥವಾ 245 ಈ ನಂಬರ್ ಕಾಣಿಸ್ತಿರ್ಬೋದು. 1221, 49, 5, numbers. ನನ್ಗೆ ಈ ಫೈಲಲ್ಲಿ ತುಂಬಾ ಪೂರ್ವಜರು ನಿಮ್ಗೆ ತುಂಬಾ ಆಶೀರ್ವಾದ ಮಾಡಿ ನಿಮ್ಗೆ ಆನ್ಸೆಸ್ಟರ್ ಹೀಲಿಂಗ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಆನ್ಸೆಸ್ಟರ್ ಹೀಲಿಂಗ್ ಇರ್ಬೋದು, ಹೈಯರ್ ಸೆಲ್ಫ್ ಅಥವಾ ಏನು ಆನ್ಸೆಸ್ಟರ್ ಇದ್ದಾರ ಪೂರ್ವಜರು, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ನೋಡ್ತಿರ್ಬೋದು. ಸೊ ಇಲ್ಲಿ ಇವರಾದ್ರೂ ನಿಮ್ಮನ್ನು ಸ್ಪೈ ಮಾಡ್ತಿರ್ಬೋದು. ಇಲ್ಲಿ ಆನ್ಸೆಸ್ಟರ್ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್. ಯಾರು ಅಷ್ಟು ಜನ, ತುಂಬಾ ಜನ ಸ್ಪೈ ಮಾಡ್ತಿದ್ದಾರೆ ಇಲ್ಲಿ ಇವರನ್ನು. ಅಥವಾ ನೀವು ತುಂಬಾ ಫೇಮಸ್ ಆಗ್ಬೋದು, ನಿಮ್ಮನ್ನು ಎಲ್ರು ಮೀಡಿಯಾ ಅಥವಾ ಇಂಟರ್ನೆಟ್ ಅಲ್ಲಿ ಎಲ್ಲದರಲ್ಲೂ ನಿಮ್ಮನ್ನು ತುಂಬಾ ಜನ ನೋಡ್ತಿರ್ಬೋದು. ಇದು ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಇದ್ದಿರ್ಬೋದು. ಇವ್ರು ಯಾರು? ಕೆಲವರಿಗೆ ನಿಮ್ಮ ಪೂರ್ವಜರು, ಇನ್ ಕೆಲವರಿಗೆ ನಿಮ್ಮ ಪರಿಚಯ ಇರುವವರು, ಅಂದ್ರೆ ನಿಮ್ಮ ಕ್ಲೋಸ್ ಫ್ರೆಂಡ್ ಇರ್ಬೋದು, ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ಅಥವಾ ನಿಮ್ಗೆ ಇಂದ ಪರಿಚಯ ಇದ್ದವರು ಇದ್ದಿರ್ಬೋದು. ಇನ್ ಕೆಲವರಿಗೆ ಇದೊಂಥರ ನಿಮ್ದು ಏನ್ ಹೇಳ್ತಾರೆ, ನಿಮ್ಮ ಕಾರ್ಮಿಕ್ ಪರ್ಸನ್ ಇರ್ಬೋದು, ಅಥವಾ ನಿಮ್ಮ ಆನ್ಸೆಸ್ಟರ್ ಕೆಲವರಿಗೆ.
ತುಂಬಾ ಜನರ ಕಣ್ಣು ದೃಷ್ಟಿ ಇರ್ಬೋದು ನಿಮ್ಗೆ ಇಲ್ಲಿ. ನೀವೇನಾದ್ರೂ ಸಾಧನೆ ಮಾಡ್ತಿದ್ರೆ ಜನರ ದೃಷ್ಟಿ, ಕಣ್ಣು ದೃಷ್ಟಿ ತುಂಬಾನೇ ಇರ್ತದೆ. ತುಂಬಾ ಅಸೂಯೆ ಪಡ್ತಿರ್ಬೋದು ನಿಮ್ಮನ್ನು ಇಲ್ಲಿ ಜನಗಳು, ತುಂಬಾ ಜನಗಳು ನೋಡಿ, ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ತುಂಬಾ ಅಸೂಯೆ ಪಡ್ತಿರ್ಬೋದು. ಇಲ್ಲಿ ಅಂದ್ರೆ ನಿಮ್ಮ ಬಗ್ಗೆ ಒಬ್ರಿಗೊಬ್ರು ಮಾತಾಡುದು ಕಾಣಿಸ್ತಾ ಇದೆ. ಅಂದ್ರೆ ತುಂಬಾ ಸೀಕ್ರೆಟ್ ಆಗಿ ಮಾತಾಡ್ತಿದಾರೆ ನಿಮ್ ಬಗ್ಗೆ, ತುಂಬಾ ಜನ ಸ್ಪೈ ಮಾಡ್ಕೊಂಡು. ಸೊ ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.